ಪ್ರಯತ್ನದಲ್ಲಿ ನನಗೊಂದು ಮಗುವಿನ ಅವಶ್ಯಕತೆ ಇದೆ. ಪುಟ ಬರಾದೀನಿ. ಎಸ್, ಮೊದಲು ಕಂದ ನಿನ್ನ ಹೆಸರು ಅಮೋಘ. ಅಮೋಘ ಅಂದ್ರೆ ಒಂದಷ್ಟು ಪ್ರಶ್ನೆ ಕೇಳೋಣ, ಆಯ್ತಾ? ಪುಟ ನಾನು ಏನು ಪ್ರಶ್ನೆ ಕೇಳ್ತೀನಿ ನನಗೆ ಉತ್ತರ ಕೊಡಬೇಕು. ಮುಂದೆ ಎಲ್ಲ ಅಕ್ಕಂದು ಅಣ್ಣಂದು ಎಲ್ಲ ಕೂತಿದ್ದಾರೆ, ಏನು ಉತ್ತರ ಕೊಡ್ತಾರೆ ನೋಡೋಣ, ಸರಿನಾ? ಈ ಮಗು ಈ ಪ್ರಯೋಗಕ್ಕೆ ಬಂದಿದೆ. ನಾವೆಲ್ಲರ ಮಗುಗೆ ಜೋರಾಗಿ ಚಪ್ಪಾಳೆ ಕೊಡ್ತಾರೆ. ಎಸ್, ಈ ಮಗು ಈ ಕಿರು ಬೆರಳಿದೆಯಲ್ಲ, ಇಲ್ಲೊಂದು ಕಿರು ಬೆರಳಿದೆ, ಇದಕ್ಕೊಂದು ಸಣ್ಣ ಗಾಯ ಆಯ್ತು. ಆ ಗಾಯ ಆದರೆ ರಕ್ತ ಸೋರಲಿ ಶುರುವಾಯಿತು. ಇಲ್ಲಿಂದ ಜೋರಾಗಿ ರಕ್ತ ಬರ್ತಾ ಇದೆ. ಈ ಬೆರಳಿದೆಯಲ್ಲ, ಈ ಬೆರಳು ಇದು ಬಗ್ಗೆ ನೋಡ್ತಂತೆ ಏನು ಅಂತ. ಈ ಬೆರಳಿದೆಯಲ್ಲ, ಏನಪ್ಪ ಏನಾಯ್ತು ಅಂತ ಕೇಳ್ತಂತೆ. ಈ ಬೆರಳು ಹೇಳ್ತಂತೆ, ಆ ಬೆರಳಿಗೆ ರಕ್ತ ಬಂದು ರಕ್ತ ಸುರಿತದೆ ಮಾಯ. ಹೌದಾ? ಈ ಬೆರಳಿಗೆ ಹೇಳ್ತಂತೆ, ನೋಡು ಆ ಬೆರಳಿಗೆ ರಕ್ತ ಬರ್ತಿದೆ ಅಂತ. ಈ ಬೆರಳು ಹೇಳ್ತಂತೆ, ನನಗೇನು ಗೊತ್ತೇ ಇಲ್ಲಪ್ಪ, ನಾನು ಫುಲ್ ಬ್ಯುಸಿಯಾಗಿದ್ದೆ. ಕೊನೆಗೆ ರಕ್ತ ಸುರಿತಾ ಇದೆ, ಅದ್ರ ಜೊತೆಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ. ಇಲ್ಲಿಗೆ ಏನು ಸಂಬಂಧನೇ ಇಲ್ಲ, ಕಣ್ಣಲ್ಲಿ ನೀರು ಬರ್ತಾ ಇದೆ, ಬಾಯಿ ಬೊಬ್ಬೆ ಹೊಡಿತಾ ಇದೆ. ಯಾರಾದ್ರೂ ಬಂದು ಕಾಪಾಡ್ರಪ್ಪ, ಏನಾದ್ರು ಮಾಡ್ರಿ ಇಲ್ಲಿ. ಈ ಇನ್ನೊಂದು ಕೈ ಇದೆಯಲ್ಲ ಇಷ್ಟು ದೂರದಲ್ಲಿ, ಇದು ಏನು ಈ ಬಾಯಿ ಇಷ್ಟೊಂದು ಗಲಾಟೆ ಮಾಡ್ತಿದೆ, ಏನು ಸಮಾಚಾರ ಅಂತ ಈ ಬೆರಳುಗಳು ಮಾತಾಡ್ಕೊಂಡಂತೆ. ಅಲ್ಲಿ ಯಾರಿಗೋ ಏನೋ ರಕ್ತ ಬರ್ತಾ ಇದೆ ಅಂತೆ. ಹೌದಾ ಅಂತ ಹಿಂದೆ ಕರ್ಕೊಂಬಂದು ನೋಡಿದಂತೆ. ಮೊಬೈಲಲ್ಲಿ ಫೋಟೋ ಹಿಡಿದು ವಾಟ್ಸ್ಆ್ಯಪ್ ಸ್ಟೇಟಸ್ ಹಾಕಿದ್ರಂತೆ. ಯಾರಿಗೋ ಎಲ್ಲೋ ಒಂದು ಕಡೆ ಬೆರಳು ರಕ್ತ ಬರ್ತಾ ಇದೆ, ಈ ಬಾಯಿ ಬೊಬ್ಬೆ ಹೊಡಿತಾ ಇದೆ, ಯಾರಾದ್ರೂ ಕಾಪಾಡೋರು, ಏನಾದರೂ ಮಾಡೋರು. ಕೊನೆಗೆ ಏನು ಮಾಡೋದು? ಈ ತಲೆ ಇದೆಲ್ಲ ಒಂಚೂರು ತಲೆ ಉಪಯೋಗಿಸಂತೆ, ಈ ಅದು ಕಾಲು ಹೇಳ್ತಂತೆ, ಒಂದು ಸ್ವಲ್ಪ ಡಾಕ್ಟರ್ ಹತ್ರ ಕರ್ಕೊಂಡ್ರು ಪ್ಲೀಸ್, ತುಂಬ ರಕ್ತ ಬರ್ತಿದೆ. ಕಾಲು ಏನು ಹೇಳಬೇಕು? ಏನು ಹೇಳ್ತು ಅಂದ್ರೆ, ಅಮೋಘ ಕಾಲು ಗಾಯ ಅದನ್ನೇ ಹೋಗಿ ಕೇಳ, ನಾನು ಯಾಕೆ ಹೋಗ್ಲಿ ಅಂತ ಹೇಳ್ತೇನೆ ಕಾಲು. ಕೊನೆಗೆ ಅಮೋಘಗೆ ಟೆನ್ಷನ್ ಆಗ್ಬಿಡ್ತು. ಏನಪ್ಪ ಮಾಡೋದು? ಕಾಲಿಗೆ ವಿರೋಧ ಪಕ್ಷ ಆಡ್ದಂಗೆ ಅಂತ ಇದೆಯಲ್ಲ. ನಾನು ಕೊನೆಗೆ ಈ ಕಾಲಿಗೆ ಕಾಲು ಇಟ್ಕೊಂಡು ಅಮೋಘ, ದಯವಿಟ್ಟು ಕಣಮ್ಮ ಪ್ಲೀಸ್ ನನ್ನನ್ನು ಒಂಚೂರು ಆಸ್ಪತ್ರೆಗೆ ಕರ್ಕೊಂಡು ಹೋಗು ಅಂತ. ಕೊನೆಗೆ ಆಸ್ಪತ್ರೆಗೆ ಹೋದ್ರಂತೆ.